ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ಮ ಡಿಪ್ಲೊಮಾ ಚಾನಲ್. ಸೊ ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಇವಾಗ ಯಾರ್ಯಾರು ಚಾಯ್ಸಸ್ ಕೊಡ್ತಾ ಇದ್ದೀರಾ ಫಸ್ಟ್ ಒಂದು ರಿಸಲ್ಟ್ ಬಂದಾದ್ಮೇಲೆ ಸುಮಾರು ಜನ ಕೊಟ್ಟಿದ್ದೀರಾ, ಇನ್ನು ಸ್ವಲ್ಪ ಜನ ಬ್ಯಾಲೆನ್ಸ್ ಇದ್ದೀರಾ. ಸೊ ಅವರಿಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಕೊಡೋಕೆ ಬಂದಿದ್ದೀನಿ. ನಿಮಗೆ ಎರಡೇ ರೌಂಡ್ ಆಪ್ಷನ್ ಎಂಟ್ರಿ ಇರೋದು, ಅಂದರೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಎರಡೇ ರೌಂಡ್ ಬರುತ್ತೆ. ದಿಸ್ ಇಸ್ ದ ಅಲರ್ಟ್ನೆಸ್ ಐ ನೀಡ್ ಟು ಗಿವ್ ಟು ಯು. ಸೊ ದಿಸ್ ಇಸ್ ದ ಫೈನಲ್ ರೌಂಡ್, ಅಂದರೆ ಫಸ್ಟ್ ರೌಂಡ್ ಆದಮೇಲೆ ಸೆಕೆಂಡ್ ರೌಂಡ್ ಇಸ್ ದ ಫೈನಲ್ ರೌಂಡ್. ಇಟ್ಸ್ ಎ ಲಾಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ನಿಮಗೆ. ಯಾಕೆ ಸರ್ ಹಿಂಗೆ ಹೇಳ್ತಾ ಇದ್ದೀರಾ ಅಂತಂದರೆ, ಅವರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೊಡೋ ಪ್ರಕಾರ ನೋಡಿ 22 ಜುಲೈ ಒಂದು ಬಿಟ್ಟಿದ್ರು. ಎಕ್ಸಾಕ್ಟ್ಲಿ ಏನಂತಂದರೆ ಚಾಯ್ಸಸ್ ಬಗ್ಗೆ ಬಿಟ್ಟಿದ್ರು, ಅಲ್ಲೇ ಒಂದು ಮೆನ್ಷನ್ ಮಾಡಿದ್ದಾರೆ, ನೋಡ್ಕೊಂಡಿದ್ದಾರೆ ಇಲ್ಲಿ. ನೋಡಿ ಇಲ್ಲಿ ಎರಡನೇ ಸುತ್ತಿನ ಸೀಟು ಹಂಚಿಕೆಯ ಬಗ್ಗೆ ಇದನ್ನೇ ಹೇಳ್ತಾರೆ, ನಾನು ಅಲ್ಲೇ ಕೊಟ್ಟಿದ್ದಾರೆ. ಮತ್ತು DCET ಕ್ಯಾಶುಯಲ್ ತರೋ ಸೀಟು ಹಂಚಿಕೆ. ಸೊ ಇದು ಥರ್ಡ್ ರೌಂಡ್ ಆಗುತ್ತೆ ನಿಮಗೆ. ಸೊ ಇದ್ರ ಪ್ರಕಾರ ಹೋದ್ರೆ ನಿಮಗೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಎಕ್ಸಾಕ್ಟ್ಲಿ ಏನು ಅಂತಂದರೆ, ಎರಡನೇ ಸುತ್ತಿನ ಸೀಟು ಹಂಚಿಕೆಯ ಬಗ್ಗೆ ಗಮನಿಸಿ. ಎರಡನೇ ಸುತ್ತಿನಲ್ಲಿ ಸೀಟು ಹಂಚಿಕೆಯಾದಲ್ಲಿ ಯಾದಲ್ಲಿ ಅಥವಾ ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟು ಕನ್ಫರ್ಮ್ ಆದಲ್ಲಿ ಯಾವುದೇ ಕಾರಣಕ್ಕೂ ಬದಲಾಯಿಸುವುದಕ್ಕೆ ಅಥವಾ ರದ್ದುಪಡಿಸಿಕೊಳ್ಳುವುದಕ್ಕೆ ಅವಕಾಶವಿರುವುದಿಲ್ಲ. ಆದ್ದರಿಂದ ಅಭ್ಯರ್ಥಿಗಳು ಇಚ್ಛೆ ಆಯ್ಕೆಗಳನ್ನು ದಾಖಲಿಸುವ ಮೊದಲು ಪೋಷಕರುಗಳನ್ನು ಚರ್ಚಿಸಿ ಇಚ್ಛೆ ಆಯ್ಕೆಗಳು ಎರಡನೇ ಸುತ್ತಿನಲ್ಲಿ ದಾಖಲಿಸಲು ಸೂಚಿಸಿದೆ. ಅಭ್ಯರ್ಥಿಗಳು ದಾಖಲಿಸುವ ಇಚ್ಛೆ ಆಯ್ಕೆಗಳು ಮತ್ತು ಮೆರಿಟ್ ಆಧಾರದ ಮೇಲೆ ಸೀಟು ಹಂಚಿಕೆಯನ್ನು ಮಾಡುವುದರಿಂದ ಅಭ್ಯರ್ಥಿಗಳು ಈ ಎರಡನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟಿಗೆ ಕಡ್ಡಾಯವಾಗಿ ಕಾಲೇಜಿನಲ್ಲಿ ನಿಗದಿತ ದಿನಾಂಕದೊಳಗೆ ಪ್ರವೇಶ ಪಡೆಯಲು ಸೂಚಿಸಿದೆ. ಇದನ್ನೇ ಹೇಳ್ತಾರೆ. ಇದೇ ನನಗೆ ಪ್ರಾಬ್ಲಮ್ ಇದಾಗಿದ್ದು, ನನಗೆ ಅಲರ್ಟ್ ಬಂದಿದ್ದು. ಸೊ ನಿಮಗೆ ಥರ್ಡ್ ರೌಂಡ್ ಇರಲ್ಲ. ಥರ್ಡ್ ರೌಂಡ್ ಬಂದು ಏನು ಅಂತಂದರೆ ಕ್ಯಾಶುಯಲ್ ತೆರವುವಂಥ ಸೀಟು ಹಂಚಿಕೆ, ಅಂದರೆ ಕ್ಯಾಶುಯಲ್ ವೇಕೆನ್ಸಿ ರೌಂಡ್. ಇಟ್ಸ್ ಕಾಲ್ಡ್ ಆಸ್ ಎ ಕ್ಯಾಶುಯಲ್ ವೇಕೆನ್ಸಿ ರೌಂಡ್. ಓಕೆ, ಇಲ್ಲಿ ಏನು ಅಂತಂದರೆ ಇದು ಕ್ಯಾಶುಯಲ್ ವೇಕೆನ್ಸಿ ರೌಂಡ್ ಆಗೋದು. ಇದೇನು ಅಂತಂದರೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಎರಡನೇ ಸುತ್ತಿನ ನಂತರದ ಕ್ಯಾಶುಯಲ್ ಹಂತದ ಸೀಟು ಹಂಚಿಕೆ ನಡೆಸಲಾಗುವುದು. ಎರಡನೇ ಸೆಕೆಂಡ್ ರೌಂಡ್ ಆದಮೇಲೆ ಮಾಡ್ತಾರೆ, ಅಂದರೆ ಸೆಕೆಂಡ್ ರೌಂಡ್ ಇರುತ್ತೆ. ಬಟ್ ಅಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ಇರಲ್ಲ, ಡೈರೆಕ್ಟಾಗಿ ಹೋಗಿ ಅಲ್ಲೇ ಮೀಟ್ ಮಾಡಬೇಕು. ಮೊದಲನೇ ಸುತ್ತಿನ ಅಥವಾ ಎರಡನೇ ಸುತ್ತಿನಲ್ಲಿ ಯಾವುದೇ ಸೀಟುಗಳನ್ನು ಪಡೆಯದೇ ಇರುವ ಅಭ್ಯರ್ಥಿಗಳು ಎರಡನೇ ಸುತ್ತಿನ ನಂತರ ಉಳಿಯಬಹುದಾದ ಸೀಟುಗಳನ್ನು ಆಯ್ಕೆ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. ಸೊ ಇದನ್ನು ಥರ್ಡ್ ರೌಂಡಲ್ಲಿ ಥರ್ಡ್ ರೌಂಡ್ ಆದಮೇಲೆ ಮಾಪಪ್ ರೌಂಡ್ ಇರುತ್ತೆ ಅಂದ್ಕೊಂಡೆ. ಸೊ ಆ ಥರ ಅಲ್ಲ, ಇಲ್ಲಿ ನಿಮಗೆ ಕ್ಲಿಯರ್ ಕಟ್ ಆಗಿ ಕೊಟ್ಟಿದ್ದಾರೆ. ಸೆಕೆಂಡ್ ರೌಂಡ್ ಇಸ್ ದ ಫೈನಲ್ ರೌಂಡ್. ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಸೆಕೆಂಡ್ ರೌಂಡಲ್ಲಿ ಆಪ್ಷನ್ಸ್ ಇರುತ್ತೆ ನಿಮಗೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ, ಸುಮಾರು ಪಾಯಿಂಟ್ಸ್ ಡಿಸ್ಕಸ್ ಮಾಡೋದಕ್ಕೆ. ಸೊ ನಿಮಗೆ ಇದ್ರ ಪ್ರಕಾರ ಹೋದರೆ ಫಸ್ಟ್ ರೌಂಡಲ್ಲಿ ಏನು ಕೊಟ್ಟಿದ್ದೀರಾ ನಿಮಗೆ ಇವಾಗ ಆಲ್ರೆಡಿ ಬಂದಿದೆ. ಸೊ ಇವಾಗ ನೀವು ಚಾಯ್ಸಸ್ ಕೊಡ್ಬೋದು. ಬಟ್ ಸೆಕೆಂಡ್ ರೌಂಡ್ಗೆ ಹೋದಾಗ ನಿಮಗೆ ನೋ ಆಪ್ಷನ್ ಫಾರ್ ಚಾಯ್ಸ್ ಎಂಟ್ರಿ ಮಾಡೋಕ್ಕೆ ಆಪ್ಷನ್ಸ್ ಇರಲ್ಲ ನಿಮಗೆ. ಮತ್ತು ಕಂಪಲ್ಸರಿಲಿ ನೀಡ್ ಟು ಜಾಯಿನ್ ದ ಅಲಾಟೆಡ್ ಕಾಲೇಜ್. ಓಕೆ, ನೀವು ಚಾಯ್ಸ್ 2 ತೊಗೊಂಡು ಚಾಯ್ಸ್ 3 ತೊಗೊಂಡು ಸೆಕೆಂಡ್ ರೌಂಡ್ಗೆ ಹೋಗಿರ್ತೀರಾ, ಅಲ್ಲಿ ನಿಮಗೆ ಕಾಲೇಜ್ ಅಲಾಟ್ಮೆಂಟ್ ಆಯಿತು ಅಂತಂದರೆ ನಿಮಗೆ ಕಂಪಲ್ಸರಿ ಚಾಯ್ಸಸ್ ಇದ್ದೇ ಇರುತ್ತೆ. ಸೊ ಇದಾದಮೇಲೆ ಬರೋ ರೌಂಡ್ ಯಾವುದು ಅಂತಂದರೆ ಕ್ಯಾಶುಯಲ್ ವೇಕೆನ್ಸಿ ರೌಂಡ್. ಅದು ನಿಮಗೆ ಯಾರ್ಯಾರಿಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂಥವ್ರಿಗೆ ಮಾತ್ರ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೋಡಿ ಸುಮಾರು ಪಾಯಿಂಟ್ಸ್ ಇದೆ ನಿಮಗೆ ಡಿಸ್ಕಸ್ ಮಾಡೋದು, ಎಲ್ಲ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತೀನಿ. ಸ್ವಲ್ಪ ಲೆಂತಿ ಆಗುತ್ತೆ ವಿಡಿಯೋ, ಸೊ ಪೇಷನ್ಸಿಂದ ವೆಯ್ಟ್ ಮಾಡಿ, ಎಲ್ಲ ಕ್ವಶನ್ಗೂ ನಿಮ್ಗೆ ಆನ್ಸರ್ ಸಿಗುತ್ತೆ. ಅದಕ್ಕಿಂತ ಮುಂಚೆ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ND ಅಕಾಡೆಮಿದು ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಇದೆ, ND ಅಕಾಡೆಮಿದು ಅಫಿಷಿಯಲ್ ವಾಟ್ಸಪ್ ಚಾನಲ್ ಇದೆ, ಜಾಯ್ನ್ ಆಗಿ. ಆಮೇಲೆ ND ಅಕಾಡೆಮಿಯಿಂದ ಎವ್ರಿ ಇಯರ್ DCT ಕೋಚಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಈ ಸಲ 2025ಗೆ ಸ್ಟಾರ್ಟ್ ಮಾಡ್ತೀನಿ. ನಿಮಗೂ ಈ ಥರ ಒಂದು ಒಳ್ಳೆ ರ್ಯಾಂಕ್ಸ್ ಬರಬೇಕು ಅಂತಂದರೆ ಆನ್ಲೈನ್ ಕೋಚಿಂಗ್ ಅಂತ ತುಂಬ ಜನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ದೀರಾ. ಆಮೇಲೆ ತುಂಬ ಜನ ಪೇರೆಂಟ್ಸು ಹಿಂದೇಟ್ ಆಗ್ತಾ ಇದ್ದೀರಾ. ಐ ಡೋಂಟ್ ನೋ ವೈ. ನಾನೊಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದೆ ಎಂಟೈರ್ ಕರ್ನಾಟಕ ರೀಚ್ ಆಗೋಣ ಅಂತ. ಸೊ ಪ್ರಾಬಲಿ ನಾನು ಆಫ್ಲೈನ್ ಮಾಡೋದು ಡೌಟು. ಸೊ ಕಂಪ್ಲೀಟ್ಲಿ ಆನ್ಲೈನ್ ಇರುತ್ತೆ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್, ಇಫ್ ಯು ವಾಂಟ್ ದಿಸ್ ಕೈಂಡ್ ಆಫ್ ರಿಸಲ್ಟ್, ಕಂಪ್ಲೀಟ್ ಸಪೋರ್ಟ್ ಇಲ್ಲಿ ಜಾಯಿನ್ ದ ಇಂಜಿನಿಯರಿಂಗ್ ಕಾಲೇಜ್. ND ಅಕಾಡೆಮಿ ಇಸ್ ದ ಬೆಸ್ಟ್ ವೇ ಯು ಕ್ಯಾನ್ ಚೂಸ್. ಸೊ ಶಾರ್ಟ್ಲಿ 2025 ಕೋಚಿಂಗ್ಗೆ ಒಂದು ಅಪ್ಡೇಟ್ ಕೊಡ್ತೀನಿ, ವೆಯ್ಟ್ ಮಾಡ್ತಾ ಇರಿ. ಮತ್ತು ಗ್ರೂಪಲ್ಲಿ ಅದನ್ನೇ ಹೇಳಿದ್ದು, ಗ್ರೂಪಲ್ಲಿರಿ. ಯಾರ್ಯಾರು ಸ್ಟೂಡೆಂಟ್ಸ್ ಜೂನಿಯರ್ಸ್ ನೋಡ್ತಾ ಇರಲಿ ಅಥವಾ ನೀವು ನೋಡ್ತಾ ಇದ್ರೆ ಅವ್ರಿಗೆ ಶೇರ್ ಮಾಡಿ, ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿದೆ. ಸೊ ಗ್ರೂಪಲ್ಲಿದ್ದರೆ ಅಪ್ಡೇಟ್ ಸಿಗುತ್ತೆ. ಶಾರ್ಟ್ಲಿ ಒಂದು ಸೆಪ್ಟೆಂಬರ್ ಹಂಗೆ ಸ್ಟಾರ್ಟ್ ಮಾಡ್ತೀನಿ. ಸೊ ಇವಾಗ ಫಸ್ಟು ಸೆಕೆಂಡ್ ರೌಂಡ್ ಬಗ್ಗೆ ತಿಳ್ಕೊಳ್ಳೋಣ. ಸೆಕೆಂಡ್ ರೌಂಡ್ ಆ್ಯಂಡ್ ಫೈನಲ್ ರೌಂಡ್ ಅಂತ ಹೇಳಿದ್ದಾರೆ. ಸೊ ಇಲ್ಲೇ ಕೊಟ್ಟಿದ್ದಾರೆ ನಿಮಗೆ, ನೋಡ್ಬೋದು ನೀವು ಇಲ್ಲಿ ನಿಮ್ಗೆ ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಬಂದು ಬುಲೆಟಿನ್ ಬ್ರೋಷರಲ್ಲಿ ಕೊಟ್ಟಿದ್ದಾರೆ ನೋಡಿ, ಸೆಕೆಂಡ್ ಆ್ಯಂಡ್ ಫೈನಲ್ ರೌಂಡ್ ಆಫ್ ಸೀಟ್ ಅಲಾಟ್ಮೆಂಟ್. ನಿಮಗೆ ಥರ್ಡ್ ರೌಂಡ್ ಬರಲ್ಲ. ಥರ್ಡ್ ರೌಂಡ್ ಬಂದು ಕ್ಯಾಶುಯಲ್ ವೇಕೆನ್ಸಿ ರೌಂಡ್. ಓಕೆ, ಇಫ್ ಎನಿ ವಿಲ್ ಬಿ ಆಫರ್ಡ್ ಆಸ್ ಕ್ಯಾಶುಯಲ್ ವೇಕೆನ್ಸೀಸ್, ಅವಾಗ ಕ್ಯಾಶುಯಲ್ ವೇಕೆನ್ಸಿ ರೌಂಡ್ ಅಂತ ಕ್ರಿಯೇಟ್ ಆಗುತ್ತೆ. ಉಳಿಕೆ ಪಳಕೆ ಸೀಟ್ ಅಂತ ಕರಿತೀವಿ ಅದನ್ನ. ಸೆಕೆಂಡ್ ಆ್ಯಂಡ್ ಫೈನಲ್ ರೌಂಡ್ಗೆ ಯಾವ್ಯಾವ ಕ್ಯಾಂಡಿಡೇಟ್ಸ್ ಎಲಿಜಿಬಲ್ ಆಗ್ತಾರೆ ಅಥವಾ ಅಲೋ ಮಾಡ್ತಾರೆ KE ಅವರು ಅಂತಂದರೆ, ಚಾಯ್ಸ್ 2 ಕ್ಯಾಂಡಿಡೇಟ್ಸ್ ಫ್ರಮ್ ದ ಫಸ್ಟ್ ರೌಂಡ್ ಹೂ ಹ್ಯಾವ್ ಮೇಡ್ ದ ಪೇಮೆಂಟ್. ಫಸ್ಟು 4 ಚಾಯ್ಸ್ ಬರುತ್ತೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಮತ್ತು ಚಾಯ್ಸ್ 4. ಚಾಯ್ಸ್ 1 ಜಾಯ್ನಿಂಗ್ ದ ಕಾಲೇಜ್ ಅವ್ರು ಬರಲ್ಲ.
ಚಾಯ್ಸ್ 4 ಎಕ್ಸಿಟ್ ಆಗ್ತಾರೆ, ಅವ್ರು ಬರಲ್ಲ. ಸೊ ಬರೋದು ಎರಡೇ ಚಾಯ್ಸ್ ಅವರು, ಚಾಯ್ಸ್ 2 ಮತ್ತು ಚಾಯ್ಸ್ 3. ಅದನ್ನ ಹೇಳಿರೋದು. ಚಾಯ್ಸ್ 2 ಯಾರು ತಗೊಂಡಿದ್ದೀರಾ, ಫೀಸ್ ಕಟ್ಟಿದ್ದೀರಾ ಅವರು, ಮತ್ತು ಚಾಯ್ಸ್ 3 ಯಾರು ತಗೊಂಡಿದ್ದೀರಾ ಫಸ್ಟ್ ರೌಂಡಲ್ಲಿ ಅವರು, ಅಂದರೆ ಅವ್ರಿಗೆ ಅಲಾಟ್ಮೆಂಟ್ ಆಗಿರೋ ಕಾಲೇಜ್ನ ಕ್ಯಾನ್ಸಲ್ ಮಾಡಿಕೊಂಡು ಅವರು ಸೆಕೆಂಡ್ ರೌಂಡ್ಗೆ ಬಂದಿರ್ತಾರೆ, ಅವರು ಎಲಿಜಿಬಲ್ ಆಗ್ತಾರೆ. ಆಮೇಲೆ ಇನ್ನೊಂದು ಯಾರು ಅಂತಂದರೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ನಾಟ್ ಅಲಾಟೆಡ್ ಸೀಟ್ ಅಂತ ಬಂದಿರುತ್ತೆ, ಸೊ ಅವರು ಎಲಿಜಿಬಲ್ ಆಗ್ತಾರೆ ಯಾವುದಕ್ಕೆ, ಸೆಕೆಂಡ್ ಆ್ಯಂಡ್ ಫೈನಲ್ ರೌಂಡ್ಗೆ. ದ ಫಾಲೋಯಿಂಗ್ ಟೈಪ್ ಆಫ್ ಕ್ಯಾಂಡಿಡೇಟ್ಸ್ ಆರ್ ನಾಟ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದ ಸೆಕೆಂಡ್ ಆ್ಯಂಡ್ ಫೈನಲ್ ರೌಂಡ್. ಯಾರ್ಯಾರು ಅಂತಂದರೆ the candidates who have failed to exercise any choice even after allotment of the seat in first round. ಸೊ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಇವತ್ತು 23rd, ನಾಳೆ 24 11 AM ವರೆಗೂ ಇರುತ್ತೆ. ಇದನ್ನ ಹೇಳ್ತಾರೆ ಸ್ವಲ್ಪ ವೆಯ್ಟ್ ಮಾಡಿ ಅಂತ. ಸೊ ಯಾರ ಚಾಯ್ಸ್ ಎಕ್ಸೈಸ್ ಮಾಡಿಲ್ಲ ನೀವು ಎಲಿಜಿಬಲ್ ಆಗಲ್ಲ. Candidates who have exercised choice 1 or 2 in the first round but failed to make the payment for the seat confirmed by them. ಚಾಯ್ಸ್ 1 ಅಥವಾ 2 ಕೊಟ್ಟಿರ್ತೀರಾ. ಚಾಯ್ಸ್ 1 ಅಂದರೆ ಕಾಲೇಜ್ ಜಾಯ್ನ್ ಆಗಿ ಕೊಟ್ಟಿರ್ತೀರಾ, ಬಟ್ ನೀವು ಫೀಸ್ ಪೇಮೆಂಟ್ ಮಾಡಿರಲ್ಲ ಬ್ಯಾಂಕ್ಗೆ. ನೋಡಿ, ಫೀಸ್ ಪೇಮೆಂಟ್ ಮಾಡೋದಕ್ಕೆ ನಿಮಗೆ 25 4 PM ಒಳಗಡೆ 25th ಡೇಟ್ ಒಳಗಡೆ ಮಾಡಬೇಕು. ಅಂದರೆ ಇವತ್ತು 23rd ಬಂದು ಇವತ್ತು ಟ್ಯೂಸ್ಡೇ, 24th ವೆಡ್ನೆಸ್ಡೇ, 25th ಥರ್ಸ್ಡೇ ಒಳಗಡೆ ಪೇಮೆಂಟ್ ಮಾಡಬೇಕು. ಅಂಥವರು ಎಲಿಜಿಬಲ್ ಆಗಲ್ಲ. ಅದನ್ನ ಹೇಳಿರೋದು. ಚಾಯ್ಸ್ 1 ಚಾಯ್ಸ್ 2 ತಗೊಂಡು ಫೀಸ್ ಪೇಮೆಂಟ್ ಮಾಡೋಕ್ಕೆ ಯಾರಾಗಿಲ್ಲ, 25th ಲಾಸ್ಟ್ ಡೇಟ್ ಮಾಡಬೇಕು, ಎಲಿಜಿಬಲ್ ಆಗಲ್ಲ. Candidates who exercise choice 1 after seat allotment in the first round but failed to collect the admission order. ಓಕೆ, ಸೊ ಇದು ಶೆಡ್ಯೂಲ್ ಪ್ರಕಾರ ಹೋದ್ರೆ ನಿಮಗೆ ನೋಡಿ, ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿಕೊಂಡು ಕಾಲೇಜ್ ಜಾಯ್ನ್ ಆಗೋದಕ್ಕೆ 25th ಒಳಗಡೆ ಅಡ್ಮಿಷನ್ ಡೌನ್ಲೋಡ್ ಮಾಡ್ಕೊಬೇಕು, 26 ಒಳಗಡೆ ಜಾಯ್ನ್ ಆಗಬೇಕು ಅಂತ ಇದೆ. ಸೊ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿಕೊಂಡು ಯಾರು ಜಾಯ್ನ್ ಆಗಿಲ್ಲ, ಯಾಕಂದರೆ ಅವರು ಬಂದು ಮತ್ತೆ ಕಾಲೇಜ್ಗೆ ರಿಪೋರ್ಟ್ ಮಾಡಬೇಕು, ಕಾಲೇಜ್ ಕಡೆ ರಿಪೋರ್ಟ್ ಹೋಗುತ್ತೆ. ಸೊ ಅವರು ಎಲಿಜಿಬಲ್ ಆಗಲ್ಲ. ಇಷ್ಟು ಜನ ಎಲಿಜಿಬಲ್ ಆಗಲ್ಲ. ಓಕೆ, ಸೊ ನೆಕ್ಸ್ಟ್ ಬರೋದಾದ್ರೆ ಯಾವ ಸೀಟ್ಸ್ ಬರುತ್ತೆ ಸೆಕೆಂಡ್ ರೌಂಡ್ಗೆ ಅಂತಂದರೆ ನೋಡಿ, ಅನ್ಫಿಲ್ಡ್ ಸೀಟ್ಸ್ ಆಫ್ ಫಸ್ಟ್ ರೌಂಡ್ ಯಾವ್ದಾನ ಅನ್ಫಿಲ್ಡ್ ಸೀಟ್ಸ್ ಇದ್ರೆ ಅದು ಬರುತ್ತೆ. ಓಕೆ, ಅನ್ಫಿಲ್ಡ್ ಸೀಟ್ಸ್ ಅಂದರೆ ತಗೊಂಡು ಬಿಟ್ಕೊಂಡು ಹೋಗಿರ್ತಾರೆ, ಚಾಯ್ಸ್ 1 ತಗೊಂಡು ಬಿಟ್ಬಿಟ್ಟಿರ್ತಾರೆ, ಜಾಯ್ನ್ ಆಗಿರಲ್ಲ, ಅಂಥದ್ದು ಅನ್ಫಿಲ್ಡ್ ಸೀಟ್ಸ್ ಯಾವ್ದಾನ ಇದ್ರೆ ಬರುತ್ತೆ. ಚಾಯ್ಸ್ 3 ಸೀಟ್ಸ್ ಆಫ್ ಫಸ್ಟ್ ರೌಂಡಲ್ಲಿ ಕಾಲೇಜ್ ಅಲಾಟ್ಮೆಂಟ್ ಆಗಿರುತ್ತೆ, ಅವರು ಚಾಯ್ಸ್ 3 ತಗೊಂಡಿರ್ತಾರೆ, ಅವ್ರ ಸೀಟ್ ಕ್ಯಾನ್ಸಲ್ ಆಗುತ್ತೆ, ಅದು ಸೆಕೆಂಡ್ ರೌಂಡಿಗೆ ಬರುತ್ತೆ. ಚಾಯ್ಸ್ 4 ಸೀಟ್ಸ್ ಆಫ್ ಫಸ್ಟ್ ರೌಂಡ್, ಚಾಯ್ಸ್ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ, ಚಾಯ್ಸ್ 4 ತಗೊಂಡಿರ್ತಾರೆ, ಎಕ್ಸಿಟ್ ಆಗಿರ್ತಾರೆ, ಇದು ರೇಷಿಯೋ ಕಡಿಮೆ ಇರುತ್ತೆ, ಚಾಯ್ಸ್ 3 ಜಾಸ್ತಿ ಇರುತ್ತೆ, ಚಾಯ್ಸ್ 4 ಎಕ್ಸಿಟ್ ಆಗಿರ್ತಾರೆ, ಇಂಥ ಸೀಟ್ಸು ಬರುತ್ತೆ. ಎಕ್ಸೈಸ್ ಚಾಯ್ಸ್ 1 ಇನ್ ದ ಫಸ್ಟ್ ರೌಂಡ್ ಬಟ್ ಫೇಲ್ ಟು ಮೇಕ್ ಪೇಮೆಂಟ್ ಅಂಡ್ ನಾಟ್ ಜಾಯಿನ್ ದ ಕಾಲೇಜ್. ಚಾಯ್ಸ್ 1 ಎಕ್ಸೈಸ್ ಮಾಡಿರ್ತಾರೆ, ಅಂದರೆ ಕಾಲೇಜ್ ಜಾಯ್ನ್ ಆಗ್ತೀನಿ ಅಂತ ಎಕ್ಸೈಸ್ ಮಾಡಿರ್ತಾರೆ, ಫೀಸು ಪೇಮೆಂಟ್ ಮಾಡಿರ್ತಾರೆ, ಬಟ್ ಕಾಲೇಜ್ಗೆ ಜಾಯ್ನ್ ಆಗಿರಲ್ಲ, ಅಂಥ ಸೀಟ್ಸು ಬರುತ್ತೆ. ಎಕ್ಸೈಸ್ ಚಾಯ್ಸ್ 2 ಇನ್ ಫಸ್ಟ್ ರೌಂಡ್ ಬಟ್ ಫೇಲ್ ಟು ಮೇಕ್ ದ ಪೇಮೆಂಟ್. ಸೆಕೆಂಡ್ ರೌಂಡ್ಗೆ ಹೋಗ್ತೀನಿ ಅಂದ್ಬಿಟ್ಟು ಚಾಯ್ಸ್ 2 ತಗೊಂಡಿರ್ತಾರೆ, ಅವರು ಫೀಸ್ ಪೇಮೆಂಟ್ ಮಾಡಬೇಕು, ಬಟ್ ಫೀಸ್ ಪೇಮೆಂಟ್ ಮಾಡೋಕ್ಕಾಗಿರಲ್ಲ ಸುಮಾರು ರೀಸನ್ಸ್ ಇಂದ, ಅಂಥವರು ಮಾಡ್ತಾರೆ. ಅದಕ್ಕೆ ಹೇಳಿರೋದು, ಇನ್ ಟೈಮ್ ಏನು ಶೆಡ್ಯೂಲ್ ಕೊಟ್ಟಿದ್ದಾರೆ ಫೀಸ್ ಪೇಮೆಂಟ್ ಮಾಡಿಬಿಡಿ, ಅರೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ಸೊ ಸುಮಾರು ದಿವಸದಿಂದ ನಾನು ಹೇಳ್ತಾ ಇದ್ದೆ ಅಮೌಂಟ್ ಇಟ್ಕೊಳ್ಳಿ ಅಂತ. ಇವಾಗ ಓಡಾಡ್ತಾ ಇದ್ದೀರಾ, ಸೊ ಕಷ್ಟ ಆದರೆ ನಿಮಗೆ ಕಳ್ಕೊತೀರಾ ಸೀಟ್ನ. ಕ್ಯಾನ್ಸಲ್ಡ್ ಅಥವಾ ಸರೆಂಡರ್ಡ್ ಸೀಟ್ಸ್, ಅದನ್ನು ಸೀಟ್ಸ್ ಕ್ಯಾನ್ಸಲ್ ಆಗಿದೆ ಅಥವಾ ಆ್ಯಡ್ ಅಪ್ ಆಗಿದ್ರೆ, ಅನ್ಫೀಲ್ಡ್ ಸೀಟ್ಸ್ ಇದ್ರೆ ಅದು ಬರುತ್ತೆ. ಕ್ಯಾಂಡಿಡೇಟ್ಸ್ ಅಲಾಟೆಡ್ ಸೀಟ್ಸ್ ಇನ್ ದ ಫಸ್ಟ್ ರೌಂಡ್ ಬಟ್ ಫೇಲ್ ಟು ಎಕ್ಸೈಸ್ ದೇರ್ ಚಾಯ್ಸಸ್ ವಿತ್ ದ ಲಾಸ್ಟ್ ಡೇಟ್. ಚಾಯ್ಸಸ್ನ ಎಕ್ಸೈಸ್ ಮಾಡಿರಲ್ಲ, ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ, ಚಾಯ್ಸಸ್ ಎಕ್ಸೈಸ್ ಆಗಿರಲ್ಲ, ಅಂಥವರು. ನ್ಯೂಲಿ ಆ್ಯಡೆಡ್ ಸೀಟ್ಸ್ ಇಫ್ ಎನಿ, ಅದನ್ನು ಹೊಸದಾಗಿ ಆ್ಯಡ್ ಅಪ್ ಆಗಿದ್ರೆ ಅಂಥ ಸೀಟ್ಸು. ಮತ್ತು ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್, ಕಾನ್ಸಿಕ್ವೆನ್ಷಿಯಲ್ ಅಂತಂದರೆ ಇಮಿಡಿಯೇಟ್ಲಿ ಆ ಟೈಮಲ್ಲಿ ಆ್ಯಡ್ ಅಪ್ ಆಗುತ್ತೆ, ಅದು ಅಂದರೆ ಆಪ್ಷನ್ ಟೈಮಲ್ಲಿ ಆ್ಯಡ್ ಅಪ್ ಆಗುತ್ತೆ, ಅಂಥ ಸೀಟ್ಸ್ನ ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸಿ ಅಂತ ಕರಿತೀವಿ. ಸೊ ಇಷ್ಟು ಟೈಪ್ ಆಫ್ ಸೀಟ್ಸು ಅವೈಲಬಲ್ ಆಗುತ್ತೆ ಸೆಕೆಂಡ್ ರೌಂಡ್ಗೆ, ಅಂದರೆ ದಟ್ ಇಸ್ ದ ಲಾಸ್ಟ್ ರೌಂಡ್. ಓಕೆ, ಸೊ ಒಂದು ಐಡಿಯಾ ಬಂತು ಅನ್ಕೊತೀನಿ, ಇಷ್ಟು ಜನ ಸೀಟ್ಸ್ ಬರುತ್ತೆ. ಸೊ ಇವಾಗ ನಿಮಗೆ ಮ್ಯಾಕ್ಸಿಮಮ್ ಡೌಟ್ ಬರೋದು ಒಂದಾಗಿ ಹೇಳ್ತಾ ಹೋಗ್ತೀನಿ. ಹೂ ಆರ್ ಆಲ್ ಎಲಿಜಿಬಲ್ ಫಾರ್ ದ ಸೆಕೆಂಡ್ ರೌಂಡ್ ಆಲ್ರೆಡಿ ಹೇಳಿದ್ದೀನಿ. ಸೊ ಇಷ್ಟು ಜನ ಎಲಿಜಿಬಲ್ ಆಗ್ತೀರಾ ಫಸ್ಟ್ ರೌಂಡ್ಗೆ, ಸೆಕೆಂಡ್ ರೌಂಡ್ಗೆ. ಸೀಟ್ ಗಾಟ್ ಅಲಾಟೆಡ್, ಕ್ಯಾನ್ ಐ ಗೋ ಫಾರ್ ಸೆಕೆಂಡ್ ರೌಂಡ್? ಇದನ್ನೇ ಚೂಸ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ಚೂಸ್ ಮಾಡಬೇಕು. ಸೀಟ್ ಸಿಕ್ಕಿದೆ ಅಂದ ತಕ್ಷಣ ಸೆಕೆಂಡ್ ರೌಂಡ್ಗೆ ಹೋಗ್ಬಿಡ್ತೀನಿ ಅಂತಂದಲ್ಲ. ಯಾಕೆ ಸೆಕೆಂಡ್ ರೌಂಡಲ್ಲಿ ಆಪ್ಷನ್ಸ್ ಇರಲ್ಲ, ಚಾಯ್ಸಸ್ ಇರಲ್ಲ ನಿಮಗೆ. ಸೊ ನೀವು ಏನು ಸೀಟ್ ಅಲಾಟ್ಮೆಂಟ್ ಆಗುತ್ತೆ ನೀವು ಹೋಗಲೇಬೇಕಾಗತ್ತೆ. ನೀವು ಏನಾರ ಕ್ಯಾನ್ಸಲ್ ಮಾಡಿಕೊಂಡ್ರೆ ಕ್ಯಾನ್ಸಲೇಷನ್ ಫೀಸ್ ಇರುತ್ತೆ ನಿಮಗೆ. ನೀವು ಇನ್ ಕೇಸ್ ಆ ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ, ಅಲ್ಲಿ ಕಾಲೇಜಸ್ ಏನು ನೀವು ಆಪ್ಷನ್ಸ್ ಎಂಟ್ರಿ ಮಾಡ್ತೀರಾ ಅದರಲ್ಲಿ ನಿಮ್ಮ ಕಾಲೇಜ್ ಅಲಾಟ್ಮೆಂಟ್ ಆಗುತ್ತೆ. ಯಾವುದೇ ಕಾಲೇಜ್ ಅಲಾಟ್ಮೆಂಟ್ ಆದರೂ ಅದು ಹೋಗ್ಬೇಕಾಗತ್ತೆ. ನೀವು ಹೋಗೋಕ್ಕಾಗಿಲ್ಲ ಅಂದರೆ ಸೀಟ್ನ ಸರೆಂಡರ್ ಮಾಡಬೇಕಾಗಿರುತ್ತೆ. ಸೀಟ್ನ ಸರೆಂಡರ್ ಮಾಡಿದಿರ ಸುಮ್ಮನೆ ಎದ್ಬಿಟ್ಟಿದೆ ಅಂದರೆ ನೆಕ್ಸ್ಟ್ ಇಯರ್ ಕೌನ್ಸಿಲಿಂಗ್ಗೆ ನಿಮಗೆ ಎಲಿಜಿಬಲ್ ಆಗಲ್ಲ. ಅದು KCT ಲಿಸ್ಟಲ್ಲಿ ಆಗಿದೆ. ಓಕೆ, ಸೊ ದಿಸ್ ಇಸ್ ಸೆಕೆಂಡ್ ಥಿಂಗ್. ಸೀಟ್ ನಾಟ್ ಅಲಾಟೆಡ್ ಟು ಮೀ, ಐ ಆಮ್ ಎಲಿಜಿಬಲ್ ಡೈರೆಕ್ಟ್ಲಿ ಫಾರ್ ಸೆಕೆಂಡ್ ರೌಂಡ್. ಸರ್ ನನಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ನಾನು ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ ಎಲಿಜಿಬಲ್ ಆಗ್ತೀನಿ ಅಂದರೆ ಎಸ್, ಯು ಆರ್ ಎಲಿಜಿಬಲ್, ನೀವು ಎಲಿಜಿಬಲ್ ಆಗ್ತೀರಾ, ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ಗೆ ಹೋಗ್ಬೋದು. ಬೈ ಡಿಫಾಲ್ಟ್ ನಿಮ್ಗೆ ಯಾವುದೇ ಚಾಯ್ಸಸ್ ಬರಲ್ಲ, ಲಾಗಿನ್ ಆದರೂ ಚಾಯ್ಸ್ ಅಂತ ಬರಲ್ಲ, ಯಾಕಂದರೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ. ನೀವು ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ಗೆ ಎಲಿಜಿಬಲ್ ಆಗ್ತೀರಾ, ಸೆಕೆಂಡ್ ರೌಂಡ್ ಫೈನಲ್ ರೌಂಡ್ಗೆ ಎಲಿಜಿಬಲ್ ಆಗ್ತೀರಾ. will be surrendered seat will be added to the second round counseling.
ಸರೆಂಡರ್ಡ್ ಸೀಟ್ಸ್ ಅಂತ ಬಿಟ್ರು, ಅಂದರೆ ಅನ್ಫಿಲ್ಡ್ ಸೀಟ್ಸ್ ಅಂತ ಬಿಟ್ರು, ಇದು ಲೇಟ್ ಆಗಿ ಬಿಟ್ರು, ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದ್ಮೇಲೆ ಬಿಟ್ರು. ಸೊ ಇದು ನನಗೆ ಇನ್ನೂ ಕ್ಲಾರಿಟಿ ಇಲ್ಲ, ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಗೆ ಆ್ಯಡ್ ಮಾಡಿದಾರಾ ಇಲ್ವಾ ಸೆಕೆಂಡ್ ರೌಂಡ್ಗೆ ಆ್ಯಡ್ ಮಾಡ್ತಾರ ಅಂತ. ಒಂದು ಸೋರ್ಸ್ ಪ್ರಕಾರ ಫಸ್ಟ್ ರೌಂಡ್ಗೆ ಆ್ಯಡ್ ಅಪ್ ಮಾಡಿಲ್ಲ, ಬಟ್ ಸೆಕೆಂಡ್ ರೌಂಡ್ಗೆ ಎಲ್ಲ ಆ್ಯಡ್ ಅಪ್ ಆಗುತ್ತೆ. ಸೊ ನಿಮ್ಮ ಸೀಟ್ಸು ಇನ್ಕ್ರೀಸ್ ಆಗುತ್ತೆ. ಸೊ ನಿಮಗೆ ಪ್ರಾಬಬಲಿ ಇನ್ನೊಂದು ಚಾನ್ಸ್ ಸಿಗೋ ಚಾನ್ಸಸ್ ಇದೆ ಫ್ರೆಶ್ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ. ಯೂಶಲಿ ಕೊಡಲ್ಲ, ಫ್ರೆಶ್ ಆಪ್ಷನ್ ಎಂಟ್ರಿ ಆಪ್ಷನ್ ಕೊಡಲ್ಲ, ಬಟ್ 22 ಅಲ್ಲಿ ಕೊಟ್ಟಿದ್ರು, ಅವ್ರು ಲೇಟಾಗಿ ಆ್ಯಡ್ ಮಾಡಿ. ಸೊ ಆ ಥರ ಹೋದಾಗ ನಿಮ್ಗೆ ಕೊಡಬೇಕಾಗತ್ತೆ. ಸೊ ಹೋಪ್ ಫಾರ್ ದ ಬೆಸ್ಟ್, ಹೋಪ್ ಫಾರ್ ದ ಅಪ್ಡೇಟ್. ಕ್ಯಾನ್ ಐ ರಿಜೆಕ್ಟ್ ಅಲಾಟೆಡ್ ಕಾಲೇಜ್ ಅಂಡ್ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್? ಇದನ್ನೇ ಹೇಳಿದ್ದು. ಇದು ನೋಡಬೇಕು ಅಂತಂದ್ರೆ ಇದನ್ನ ಗೊತ್ತಿರಬೇಕು ನಿಮಗೆ. ನೀವು ಸೆಕೆಂಡ್ ರೌಂಡ್ಗೆ ಹೋಗಿದ್ದೀರಾ ಅಂತಂದ್ರೆ ನಿಮಗೆ ಅಲ್ಲಿ ಚಾಯ್ಸ್ ಸಿಗಲ್ಲ, ನಿಮಗೆ ಸಿಕ್ಕಿರೋ ಕಾಲೇಜ್ಗೆ ನೀವು ಹೋಗ್ಲೇಬೇಕಾಗತ್ತೆ. ಅಲ್ಲಿ ಆಪ್ಷನ್ಸ್ ಏನಿರುತ್ತೆ ಅದು ಪ್ರಿಯಾರಿಟೀಸ್ ಅಲ್ಲಿ ಶಫಲ್ ಮಾಡ್ಬೋದು. ಇವಾಗ ಏನು ಫಸ್ಟ್ ರೌಂಡಲ್ಲಿ ಆಪ್ಷನ್ಸ್ ಕೊಟ್ಟಿದ್ದೀರಾ, ಫಾರ್ ಎಕ್ಸಾಂಪಲ್ ಒಂದು 20 ಆಪ್ಷನ್ ಕೊಟ್ಟಿದ್ದೀರಾ ಅನ್ಕೊಳ್ಳಿ, 20 ಆಪ್ಷನ್ ಅವೈಲೇಬಲ್ ಆಗುತ್ತೆ ನಿಮಗೆ. ಓಕೆ, ಚಾಯ್ಸ್ 2 ತಗೊಂಡ್ರೆ ಇವಾಗ ಹೇಳ್ದಂಗೆ, ಇವಾಗ ಚಾಯ್ಸ್ 2 ತಗೊಂಡ್ರೆ ನೀವು 20 ಆಪ್ಷನ್ ಕೊಟ್ಟಿದ್ರೆ 11th ಆಪ್ಷನ್ಗೆ ಅಲಾಟ್ಮೆಂಟ್ ಆಗಿರುತ್ತೆ. 1 to 11th ಅವೈಲೇಬಲ್ ಇರುತ್ತೆ, 12th ಇಂದ 20th ವರೆಗೂ ಅವೈಲೇಬಲ್ ಇರಲ್ಲ, ಇದೆಲ್ಲ ಅವೈಲೇಬಲ್ ಇರಲ್ಲ, ಓನ್ಲಿ 11 ಆಪ್ಷನ್ಸ್ ಇರುತ್ತೆ. ಅದೇ ಚಾಯ್ಸ್ 3 ತಗೊಂಡ್ರೆ ಅಂತಂದ್ರೆ, ಚಾಯ್ಸ್ 3 ತಗೊಂಡ್ರೆ 11ನೇ ಆಪ್ಷನ್ ಹೊಟ್ಟೋಗಿರುತ್ತೆ, ಉಳಿದಿರೋದು 19 ಆಪ್ಷನ್ ಇರುತ್ತೆ. ಈ 19 ಆಪ್ಷನ್ ಅಲ್ಲಿ ನೀವು ಆಡ್, ಮಾಡಿಫೈ, ಡಿಲೀಟ್ ಮಾಡ್ಬೋದು, ಯಾವ್ದು ಬೇಕಾದ್ರೆ ಮಾಡ್ಬೋದು. ಸಾರಿ, ಈ 19 ಆಪ್ಷನ್ ಅಲ್ಲಿ ನೀವು ಮಾಡಿಫೈ, ರೀಆರ್ಡರ್ ಮಾಡ್ಬೋದು, ಶಫ್ಲಿಂಗ್ ಮಾಡ್ಬೋದು. ಇನ್ ಕೇಸ್ ಏನಾರ KE ಅವರು ಹೊಸ ಎಂಟ್ರಿ ಕೊಟ್ರೆ, ಅಂದ್ರೆ ಫ್ರೆಶ್ ಆಪ್ಷನ್ ಎಂಟ್ರಿ ಮತ್ತೆ ಮಾಡಿ ಅಂತ ಕೊಟ್ರೆ, ಎಲ್ಲ ಡಿಲೀಟ್ ಮಾಡಿ ಮತ್ತೆ ಆಡ್ ಮಾಡ್ಬೋದು. ಸೊ ಅವಾಗ ಚಾಯ್ಸ್ 2 ಹೆಂಗ್ ಸರ್ ಮಾಡೋದು? ನಮ್ಗೆ ಆಲ್ರೆಡಿ ಅಲಾಟ್ಮೆಂಟ್ ಆಗಿದೆ, ನಾನು ತಗೊಂಡೋಗಿರ್ತೀನಿ ಅಂದ್ರೆ ಅದು ನಿಮಗೆ ಲಾಸ್ಟ್ ಆಪ್ಷನ್ ಆಗಿರುತ್ತೆ, ಫ್ರೀಸ್ ಆಗಿರುತ್ತೆ. ಅದು ನಿಮಗೆ ಫ್ರೀಸ್ ಆಗಿರುತ್ತೆ, ಲಾಸ್ಟ್ ಆಪ್ಷನ್ ಆಗಿರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಇಷ್ಟು ಪಾಯಿಂಟ್ಸ್ನ ಕನ್ಸಿಡರ್ ಮಾಡಬೇಕು. ಸೊ ಸೆಕೆಂಡ್ ರೌಂಡ್ಗೆ ರಿಜೆಕ್ಟ್ ಮಾಡಿ ಹೋಗ್ಬೋದು ಅಂತಂದ್ರೆ ಇಷ್ಟು ಪಾಯಿಂಟ್ಸ್ನ ಕನ್ಸಿಡರ್ ಮಾಡಬೇಕಾಗತ್ತೆ. ಓಕೆ, ಐ ಹ್ಯಾವ್ ಪೇಡ್ ದ ಫೀಸ್ ಇನ್ ಫಸ್ಟ್ ರೌಂಡ್, ಅಗೇನ್ ಐ ನೀಡ್ ಟು ಪೇ ದ ಫೀಸ್ ಇನ್ ಸೆಕೆಂಡ್ ರೌಂಡ್. ಓಕೆ, ಸೊ ಇದು ತುಂಬಾ ಜನಕ್ಕೆ ಪ್ರಾಬ್ಲಮ್ ಇರೋದು. ಸೊ ನೋಡಿ, ಒಂದು ಅರ್ಥ ಮಾಡ್ಕೊಳ್ಳಿ ಇಲ್ಲಿ. ಇವಾಗ ನೀವು ಫಸ್ಟ್ ರೌಂಡಲ್ಲಿ ಚಾಯ್ಸ್ 1 ಅಥವಾ ಚಾಯ್ಸ್ 2 ತಗೊಂಡ್ರೆ ಫೀಸ್ ಪೇಮೆಂಟ್ ಮಾಡಬೇಕು. ಚಾಯ್ಸ್ 1 ತಗೊಂಡವರು ಜಾಯಿನ್ ಆಗ್ಬಿಡ್ತೀರಾ, ನಿಮ್ಗೆ ಪ್ರಾಬ್ಲಮ್ ಆಗಲ್ಲ. ಯಾರ್ಯಾರು ಚಾಯ್ಸ್ 2 ತಗೊಂಡಿರ್ತೀರಾ, ನೀವು ಫೀಸ್ ಪೇಮೆಂಟ್ ಮಾಡಿದ್ದೀರಾ, ನಿಮಗೆ ಸೆಕೆಂಡ್ ರೌಂಡ್ ಬಂದಾಗ ಮತ್ತೆ ಕಾಲೇಜ್ ಅಲಾಟ್ಮೆಂಟ್ ಆದಾಗ ಮತ್ತೆ ನೀವು ಫೀಸ್ ಪೇಮೆಂಟ್ ಮಾಡೋದು ಬೇಕಾಗಿಲ್ಲ, ಅಂದರೆ ಕಂಪ್ಲೀಟ್ ಫೀಸ್ ಪೇಮೆಂಟ್ ಮಾಡೋದು ಬೇಕಾಗಿಲ್ಲ. ಫಾರ್ ಎಕ್ಸಾಂಪಲ್, ನಿಮಗೆ ಏನು ಫೀಸ್ ಪೇ ಮಾಡಿರ್ತೀರಾ, ನಿಮ್ಗೆ ಇನ್ನೊಂದು ಕಾಲೇಜ್ ಅಲಾಟ್ಮೆಂಟ್ ಆದಾಗ ಅಲ್ಲಿ ಡಿಫ್ರೆನ್ಸ್ ಅಮೌಂಟ್ ಇಂಡಿಕೇಟ್ ಆಗ್ಬಿಡುತ್ತೆ ನಿಮಗೆ. ಓಕೆ, ಸೊ ಡಿಫ್ರೆನ್ಸ್ ಅಮೌಂಟ್ ಇಂಡಿಕೇಟ್ ಆಗ್ಬಿಡುತ್ತೆ. ನೀವು ಏನಾರ ಪೇ ಮಾಡಿರೋ ಫೀಸು ಸೇಮ್ ಇದ್ರೆ ಏನು ಪೇ ಮಾಡೋದು ಬೇಕಾಗಿಲ್ಲ, ಕಡಿಮೆ ಇದ್ರೆ ನೀವು ಪೇ ಮಾಡಬೇಕು, ಜಾಸ್ತಿ ಮಾಡಿದರೆ ನಿಮಗೆ ರೀಫಂಡ್ ಆಗುತ್ತೆ. ಇದು ಪಾಸಿಬಿಲಿಟೀಸ್, ಅರ್ಥ ಮಾಡ್ಕೊಳ್ಳಿ. ನೀವು ಏನು ಫೀಸ್ ಪೇ ಮಾಡಿರ್ತೀರಾ ಮತ್ತೆ ಮಾಡೋದು ಬೇಕಾಗಲ್ಲ. ಇಲ್ಲ ಕಡಿಮೆ ಇರುತ್ತೆ, ಇಲ್ಲ ಸೇಮ್ ಇರುತ್ತೆ, ಇಲ್ಲ ಜಾಸ್ತಿ ಇರುತ್ತೆ. 3 ಆಪ್ಷನ್ ಬರೋದು, ಇಲ್ಲ ಸೇಮ್, ಇಲ್ಲ ಕಡಿಮೆ, ಇಲ್ಲ ಜಾಸ್ತಿ. ಸೇಮ್ ಇದ್ರೆ ಮಾಡೋದು ಬೇಕಾಗಲ್ಲ, ಅಂದರೆ ಸೇಮ್ ಕ್ಯಾಟಗರಿ ಟೈಪ್ ಆಫ್ ಕಾಲೇಜ್ ಬಂದರೆ ಮಾಡೋದು ಬೇಕಾಗಲ್ಲ. ಬಟ್ ನೀವು ಕಡಿಮೆ ಫೀಸ್ ಕಟ್ಟಿದ್ರೆ ಅಲ್ಲಿ ಇಂಡಿಕೇಟ್ ಆಗುತ್ತೆ, ನೀವು ಕಟ್ಟಬೇಕಾಗುತ್ತೆ. ಸೇಮ್ ಪ್ರೊಸೀಜರ್, ರೌಂಡ್ 1 ಏನು ಮಾಡಿದ್ರೆ ಸೇಮ್ ಪ್ರೊಸೀಜರು. ನೆಕ್ಸ್ಟು ಜಾಸ್ತಿ ಕಟ್ಟಿದ್ರೆ ಏನಾಗುತ್ತೆ, ನಿಮಗೆ ರೀಫಂಡ್ ಆಗುತ್ತೆ. ದಿಸ್ ಇಸ್ ದ ಪಾಯಿಂಟ್ ಯು ನೀಡ್ ಟು ಕನ್ಸಿಡರ್. ಓಕೆ, ಸೊ ಅದು 6th one. ನೆಕ್ಸ್ಟ್ 7th one ಬಂದರೆ, ವಿಲ್ ದೇರ್ ಬಿ ಚಾಯ್ಸಸ್ ಫಾರ್ ಮೀ ಇನ್ ದ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಆಸ್ ಇನ್ ಫಸ್ಟ್ ರೌಂಡ್? ಇದೇ ಮೇಜರ್ ಟ್ವಿಸ್ಟ್ ಆಗಿರೋದು ನಮಗಿಲ್ಲಿ. ನೋಡಿ, ಸೆಕೆಂಡ್ ರೌಂಡ್ಗೆ ಹೋದಾಗ ಆಸ್ ಪರ್ ದ ಸರ್ಕ್ಯುಲರ್ ನಿಮಗೆ ಯಾವುದೇ ಆಪ್ಷನ್ಸ್ ಇರಲ್ಲ, ಡೈರೆಕ್ಟ್ ಆಗಿ ಕಾಲೇಜ್ಗೆ ಹೋಗ್ಲೇಬೇಕು ನೀವು. ಓಕೆ, ಅಂದರೆ ನೋ ಆಪ್ಷನ್ಸ್ ಆಸ್ ಇನ್ ಫಸ್ಟ್ ರೌಂಡ್. ಫಸ್ಟ್ ರೌಂಡಲ್ಲಿ ಆ ಚಾಯ್ಸಸ್ ಬಂದಿತ್ತು, ಅಂದರೆ ಆಪ್ಷನ್ಸ್ ಇತ್ತು ನಿಮಗೆ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಸೊ ನಿಮಗೆ ಇಲ್ಲಿ ಯಾವುದೇ ಕಾರಣಕ್ಕೂ ಆಪ್ಷನ್ಸ್ ಇರಲ್ಲ. ಏನು ರಿಸಲ್ಟ್ ಬರುತ್ತೆ, ಒಂದು ಕಾಲೇಜ್ ಜಾಯ್ನ್ ಆಗಬೇಕು, ಇಲ್ಲ ಕಾಲೇಜ್ ಸರೆಂಡರ್ ಮಾಡಬೇಕು, ಎರಡೇ ಆಪ್ಷನ್ ಇರೋದು ನಿಮಗೆ. ಸರೆಂಡರ್ ಮಾಡಿದ್ದೀರಾ ಅಂದರೆ ನೀವು ಕಟ್ಟಿರೋ ಫೀಸಲ್ಲಿ 5,000 ರೂಪಾಯಿ ಡಿಟೆಕ್ಟ್ ಮಾಡ್ಕೊತಾರೆ, ಇಲ್ಲ ನೀವು 5,000 ರೂಪಾಯಿ ಪೇಮೆಂಟ್ ಮಾಡಬೇಕಾಗತ್ತೆ. ಅದು ಹೇಳಿರೋ ಟೈಮ್ ಮುಂಚೆನೆ, ಅಂದರೆ ಕ್ಯಾಶುವಲ್ ವೇಕೆನ್ಸಿ ಬರುತ್ತಲ್ಲ ಅದಕ್ಕೆ ಮುಂಚೆನೆ. ಆಮೇಲೆ ಇನ್ನೂ ಒಂದಿದೆ, ಇವಾಗ ನೀವು ಚಾಯ್ಸ್ 2 ತೊಗೊಂಡಿರ್ತೀರಾ, ಸೆಕೆಂಡ್ ರೌಂಡ್ ಹೋಗ್ತಾ ಇರ್ತೀರಾ, ಬಟ್ ಮ್ಯಾನೇಜ್ಮೆಂಟಲ್ಲಿ ಸೀಟ್ ಸಿಕ್ಬಿಟ್ಟಿರುತ್ತೆ, ಅಥವಾ ನೆಕ್ಸ್ಟ್ ಇಯರ್ ಬರೀತೀನಿ ಅನ್ಕೊಂಡಿರ್ತೀರಾ, ನೀವು ಸರೆಂಡರ್ ಮಾಡ್ಬೋದು, KA ವಿಸಿಟ್ ಮಾಡಿ. ಇನ್ ಕೇಸ್ ಚಾಯ್ಸ್ 2 ತೊಗೊಂಡ್ಬಿಟ್ಟಿರ್ತೀರಾ, ಫೀಸ್ ಪೇಮೆಂಟ್ ಮಾಡಿಬಿಡ್ತೀರಾ, ಸೊ ನೀವು ಫೀಸ್ ಪೇಮೆಂಟ್ ಮಾಡ್ಬೋದು, ಅಂದರೆ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಬೋದು. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ, ವೆಯ್ಟ್ ಮಾಡಿ. ಇವಾಗ ಚಾಯ್ಸ್ 2 ತೊಗೊಂಡು ಇದನ್ನು ಸಫರ್ ಆಗ್ತಾ ಇದ್ರೆ, ನಿಮಗೆ ಸೀಟ್ ಬೇಡ ಅಂದ್ಕೊಂಡ್ರೆ ನೀವು ಹೋಗಿ KAಗೆ ಸರೆಂಡರ್ ಮಾಡ್ಬೋದು. ಆ ಸರೆಂಡರ್ ಮಾಡೋಕ್ಕೆ ಚಾರ್ಜಸ್ ಇರುತ್ತೆ, ಇಲ್ಲ KAಗೆ ಹೋದ್ರೆ ಗೊತ್ತಾಗುತ್ತೆ. ಬಟ್ ನೀವು ಇನ್ ಪರ್ಸನ್ ಕ್ಯಾಂಡಿಡೇಟು ಹೋಗ್ಬೇಕಾಗತ್ತೆ, ಯಾರನ್ನೂ ಕಳ್ಸೋಕ್ಕಾಗಲ್ಲ. ಮತ್ತು ಕ್ವಶನ್ ಕೇಳಬೇಡಿ. ಇಫ್ ದ ಕಾಲೇಜ್ ನಾಟ್ ಅಲಾಟೆಡ್ ಇನ್ ಸೆಕೆಂಡ್ ರೌಂಡ್ ದೆನ್ ವಾಟ್ ನೆಕ್ಸ್ಟ್? ಇದನ್ನ ಹೇಳಿದ್ದು. ಕಾಲೇಜ್ ಅಲಾಟ್ ಆಗಿಲ್ಲ ಅಂದರೆ ಏನು ಸರ್ ಮಾಡೋದು ನಾನು ಅಂತಂದರೆ, ಕಾಲೇಜ್ ಅಲಾಟ್ ಆಗಿಲ್ಲ ಅಂದರೆ ಡೈರೆಕ್ಟ್ಲಿ ವಿಲ್ ಗೋ ಫಾರ್ ದ ಕ್ಯಾಶುವಲ್ ವೇಕೆನ್ಸಿ ರೌಂಡ್. ನೀವು ಡೈರೆಕ್ಟಾಗಿ ಎಲಿಜಿಬಲ್ ಆಗ್ಬಿಡ್ತೀರಾ. ಅಂದರೆ ಇವಾಗ ಫಸ್ಟ್ ರೌಂಡಲ್ಲಿ ನಿಮ್ಮ ಕಾಲೇಜ್ ಅಲಾಟ್ಮೆಂಟ್ ಆಗಿಲ್ಲ, ನಾಟ್ ಅಲಾಟೆಡ್ ಅಂತ ಬಂದಿದೆ, ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ, ಅಲ್ಲೂ ಬರಲ್ಲ. ಅವಾಗ ಏನಾಗುತ್ತೆ, ಡೈರೆಕ್ಟಾಗಿ ನಿಮಗೆ ಕ್ಯಾಶುವಲ್ ವೇಕೆನ್ಸಿ ರೌಂಡ್ಗೆ ಹೋಗುತ್ತೆ. ಹಂಗಂತ ಸರ್, ಇವಾಗ ನಂಗೆ ಸೀಟ್ ಅಲಾಟ್ಮೆಂಟ್ ಆಗಿದೆ, ನಾನು ಸೀಟ್ ಕ್ಯಾನ್ಸಲ್ ಮಾಡ್ಕೊಂಡಿದ್ದೆ, ಚಾಯ್ಸ್ಗೆ ತಗೊಂಡು, ನಮಗೇನು ಅಂತಂದರೆ ನಿಮಗೂ ಅದೇ ಕಥೆನೇ.
ಚಾಯ್ಸ್ ಯಾರು ತಗೊಂಡಿರ್ತೀರ ಅವ್ರು ಸೇಫ್ ಸೈಡ್ ಇರ್ತಾರೆ. ಯಾಕೆ ಅಂತಂದ್ರೆ ಅವ್ರಿಗೆ ಸೀಟ್ ಹೋಲ್ಡ್ ಆಗಿರುತ್ತೆ. ಯಾವುದೂ ಆಗ್ಲಿಲ್ವಾ ಅದಾಗುತ್ತೆ. ದಟ್ಸ್ ದ ಒನ್ ಥಿಂಗ್. ಓಕೆ, ಸೊ ಸೀಟ್ ಯಾರು ಅಲಾಟ್ಮೆಂಟ್ ಆಗಿಲ್ಲ, ಡೈರೆಕ್ಟ್ ಆಗಿ ಕ್ಯಾಶುಯಲ್ ವೇಕೆನ್ಸಿ ರೌಂಡ್ ಅಂತ ಏನು ಕರೆದಿದ್ದಾರೆ, ಹೇಳಿದ್ದಾರೆ, ಅದಕ್ಕೆ ಎಲಿಜಿಬಲ್ ಆಗ್ತೀರಾ. Coming to the 9th point, if I will not enter choices, will I become eligible for the second round counseling? ಇದು ಹೇಳೋದಾದ್ರೆ ನೋಡಿ, ಇಲ್ಲಿ ಅವರೇ ಕೊಟ್ಟಿದ್ದಾರೆ, ಯಾರ್ಯಾರು ಚಾಯ್ಸಸ್ ಎಕ್ಸೈಸ್ ಮಾಡಲ್ಲ ನೀವು ಎಲಿಜಿಬಲ್ ಆಗಲ್ಲ ಅಂತ. ಸೊ ಯು ಆರ್ ನಾಟ್ ಎಲಿಜಿಬಲ್. ಯು ಶುಡ್ ಎಕ್ಸೈಸ್ ದ ಚಾಯ್ಸಸ್ ಇಫ್ ಯು ವಾಂಟ್ ಟು ಗೋ ಫಾರ್ ದ ನೆಕ್ಸ್ಟ್ ರೌಂಡ್. ನೀವು ಚಾಯ್ಸಸ್ ಎಕ್ಸೈಸ್ ಮಾಡಲಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನೀವು ಎಲಿಜಿಬಲ್ ಆಗಲ್ಲ ಸೆಕೆಂಡ್ ರೌಂಡ್ಗೆ. ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್, ವಾಟ್ ವಿಲ್ ಬಿ ದ ಟೈಮ್ ಫ್ರೇಮ್ ಟು ಜಾಯಿನ್ ಕಾಲೇಜ್ ಆಫ್ಟರ್ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್? ಸೊ ಟೈಮ್ ಫ್ರೇಮ್ ಏನು ಸರ್ ಕಾಲೇಜ್ ಜಾಯ್ನ್ ಆಗೋದಕ್ಕೆ ಅಂದರೆ ಸೇಮ್ ಟೈಮ್ ಫ್ರೇಮ್ ಇರುತ್ತೆ. ಇವಾಗ ಏನು ಟೈಮ್ ಫ್ರೇಮ್ ಇದೆ, 1 ವೀಕಲ್ಲಿ ಎಲ್ಲ ಕೌನ್ಸಿಲಿಂಗ್ ಮುಗಿದೋಗುತ್ತೆ. ಇವಾಗ ಫಸ್ಟ್ ರೌಂಡ್ ಆಗ್ತಾ ಇದೆ, ಈ ವೀಕ್ ಎಂಡಿಂಗ್ ಅಷ್ಟೊತ್ತಿಗೆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಮುಗಿಯುತ್ತೆ. ನೆಕ್ಸ್ಟ್ ವೀಕ್ ಮಿಡ್ಲಲ್ಲಿ ಅಥವಾ ನೆಕ್ಸ್ಟ್ ವೀಕ್ ಒಂದು ಶುಕ್ರವಾರ ಶನಿವಾರ ಹಂಗೆ ಒಂದು 3-4 ಡೇಸ್ ಟೈಮ್ ಆದಮೇಲೆ ಒಂದು ಶೆಡ್ಯೂಲ್ ಬಿಡ್ತಾರೆ ಸೆಕೆಂಡ್ ರೌಂಡ್ದು. ಆ ಸೆಕೆಂಡ್ ರೌಂಡ್ ಶೆಡ್ಯೂಲ್ ಬಿಟ್ಟ ಮೇಲೆ ಹೆಂಗೆ ಫಸ್ಟ್ ರೌಂಡ್ ಆಯಿತೋ ಅದೇ ಥರ ಶೆಡ್ಯೂಲ್ ಹೋಗ್ತಾ ಇರುತ್ತೆ. ಬಟ್ ಅಲ್ಲಿ ನಿಮಗೆ ಚಾಯ್ಸ್ ಎಂಟ್ರಿಗೆ 2 ದಿವಸ ಮಿಕ್ಕೋಗುತ್ತೆ. ಸೊ ಏನು ರಿಸಲ್ಟ್ ಬಂದ ತಕ್ಷಣ ನೀವು ಕಾಲೇಜ್ಗೆ ಜಾಯ್ನ್ ಆಗೋದು, ಫೀಸ್ ಕಟ್ಬಿಟ್ಟು ಕಾಲೇಜ್ಗೆ ಜಾಯ್ನ್ ಆಗೋದಷ್ಟೇ. ಎಲ್ಲ ಒಂದು 2 to 3 ಡೇಸ್ ರಫ್ಲಿ ಇದೇ ಶೆಡ್ಯೂಲ್ ಬರುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ನಿಮ್ಮ ಡೌಟ್ಸ್ ನಾನು ಆನ್ಸರ್ ಮಾಡಿದ್ದೀನಿ ಅನ್ಕೊಂಡಿದ್ದೀನಿ. ಇದರಲ್ಲೆಲ್ಲ ಆಲ್ಮೋಸ್ಟ್ ಕವರ್ ಆಗಿದೆ. ಇನ್ನೂ ಏನಾದ್ರು ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮಾಡಿ ಅಥವಾ ಒಂದು ಪಿಂಗ್ ಮಾಡಿ, ನಾನು ನಿಮಗೆ ಡೌಟ್ಸ್ನ ಕ್ಲಾರಿಫೈ ಮಾಡೋಕ್ಕಾದ್ರೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಸೊ ಆಲ್ಮೋಸ್ಟ್ ಎಲ್ಲ ಡೌಟ್ಸು ಕ್ಲಾರಿಫೈ ಮಾಡಿದ್ದೀನಿ. ಓಕೆ, ಸೊ ಎಲ್ಲ ಇದು ಆಲ್ರೆಡಿ ಹೇಳಿದ್ದೀನಿ. ಸೀಟ್ ಅಲಾಟ್ಮೆಂಟ್ ಹೆಂಗಾಗುತ್ತೆ, ಪೋಸ್ಟ್ ಸೀಟ್ ಅಲಾಟ್ಮೆಂಟ್ ಹೆಂಗಾಗುತ್ತೆ, ಫೀಸ್ ಹೆಂಗೆ ಪೇ ಮಾಡಬೇಕು ಎಲ್ಲ ಡೀಟೇಲ್ ಆಗಿ ಹೇಳಿದ್ದೀನಿ, ನೋಡ್ಕೊಳ್ಳಿ. ಓಕೆ, ಫೀಸ್ ಕನ್ಸೆಷನ್ ಬಗ್ಗೆ, ಫೀಸ್ ಇದ್ರ ಬಗ್ಗೆ ಇದೇ ಕನ್ಫ್ಯೂಷನ್ ಇರೋದು. ಸೆಕೆಂಡ್ ರೌಂಡ್ಗೆ ಹೋದ್ಮೇಲೆ ಲಾಸ್ಟ್ ರೌಂಡ್ಗೆ ಹೋದ್ಮೇಲೆ ನೀವು ಏನು ಕಟ್ಟಿದ್ದೀರೋ ಫೀಸು ಸೇಮ್ ಕಾಲೇಜ್ ಅಲಾಟ್ಮೆಂಟ್ ಆಗಿದ್ರೆ ಫೀಸ್ ಕಟ್ಟೋದು ಬೇಕಾಗಲ್ಲ. ಕಡಿಮೆ ಕಾಲೇಜ್ ಇರೋ ಫೀಸ್ ಬಂತು ಅಂದರೆ, ಕಡಿಮೆ ಫೀಸ್ ಇರೋ ಕಾಲೇಜ್ ಬಂತು ಅಂದರೆ ನಿಮಗೆ ರೀಫಂಡ್ ಆಗುತ್ತೆ. ಜಾಸ್ತಿ ಕಾಲೇಜ್ ಇರೋ ಫೀಸ್ ಬಂತು ಅಂದರೆ ನೀವು ಕಟ್ಟಬೇಕಾಗತ್ತೆ. ಅಷ್ಟೇ ಆಪ್ಷನ್ಸು, ತಿಳ್ಕೊಳ್ಳಿ. ಸೊ ಎಲ್ಲ ಡೀಟೇಲ್ ಆಗಿ ಹೇಳಿದ್ದೀನಿ. ಸೊ ಮತ್ತೆ ಹೇಳ್ತಾ ಇದ್ದೀನಿ, ND ಅಕಾಡೆಮಿಯಿಂದ ಶಾರ್ಟ್ಲಿ ಲಾಂಗ್ ಟರ್ಮ್ ಕೋಚಿಂಗ್ ಸ್ಟಾರ್ಟ್ ಮಾಡ್ತೀನಿ 2025ಗೆ. ನಿಮಗೂ ಈ ಥರ ಒಂದು ಸ್ಟೇಟ್ಗೆ ಒಳ್ಳೆ ರ್ಯಾಂಕ್ಸ್ ಬರಬೇಕು, ಟಾಪ್ ರ್ಯಾಂಕ್ಸಲ್ಲಿ ಬರಬೇಕು ಅಂದರೆ ಇದನ್ನೇ ಹೇಳೋದ್ರಿ, ಚೆನ್ನಾಗಿ ಓದ್ಬೇಕ್ರಿ. ಚೆನ್ನಾಗಿ ಓದಿದ್ರೆ ನಿಮ್ಮ ಆಪ್ಷನ್ಸ್ ಇರುತ್ತೆ, ನಿಮ್ಮ ಕೈಲಿ ಆಪ್ಷನ್ಸ್ ಇರುತ್ತೆ, ನೀವು ಕೇಳಿರೋ ಕಾಲೇಜ್ ಸಿಗುತ್ತೆ. ನಾನೊಂದು ಲಿಸ್ಟ್ ಕೊಡ್ತೀನಿ ನಿಮಗೆ. ನಮ್ಮ ಅಕಾಡೆಮಿಯಲ್ಲಿ ಎಷ್ಟು ಜನ ಒಳ್ಳೊಳ್ಳೆ ಕಾಲೇಜ್ಗೆ ಹೋಗಿದ್ದಾರೆ, ರೇಷಿಯೋ ಏನೋ ನಿಮ್ಗೆ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀನಿ, ನಿಮಗೆ ಅರ್ಥ ಆಗುತ್ತೆ. ಸೊ ಆನ್ಲೈನ್ ಕೋಚಿಂಗ್ ಅಂತ ಥಿಂಕ್ ಮಾಡೋಕೆ ಹೋಗಬೇಡಿ. ಒಂದು ಅರ್ಥ ಮಾಡ್ಕೊಳ್ಳಿ, ಸ್ಟೂಡೆಂಟು ಓದೋಕ್ಕೆ ರೆಡಿ ಆಗಿದ್ರೆ ವೆದರ್ ಇಟ್ ಕ್ಯಾನ್ ಬಿ ಆನ್ಲೈನ್ ಆರ್ ಆಫ್ಲೈನ್, ಇಟ್ ಡಸಂಟ್ ಮ್ಯಾಟರ್. ಸೊ ಆನ್ಲೈನ್ ಅಡ್ವಾಂಟೇಜ್ ಏನು ಅಂತಂದರೆ ನಿಮಗೆ ಮ್ಯಾಕ್ಸಿಮಮ್ ಟೈಮ್ ಸಿಗುತ್ತೆ, ಹ್ಯಾಂಡಿ ವಿಡಿಯೋ ಸಿಗುತ್ತೆ, ಹ್ಯಾಂಡಿ ಮೆಟೀರಿಯಲ್ ಸಿಗುತ್ತೆ, ಎನಿ ಟೈಮ್ ಕುತ್ಕೊಂಡು ನೀವು ನೋಡ್ಬೋದು. ಫುಲ್ ಸಪೋರ್ಟ್ ನನ್ನ ಕಡೆಯಿಂದ ಇರುತ್ತೆ. ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ, ಬಂದಿರೋರು ಗೊತ್ತಾಗುತ್ತೆ. ನಿಮ್ಮ ಸೀನಿಯರ್ಸ್ನ ಕೇಳಿ ನೋಡಿ, ಏನೋ ಗೊತ್ತಿದ್ರೆ ಎಕ್ಸಾಕ್ಟ್ಲಿ ಏನು ಅಂತ ನಿಮ್ಗೆ ಅರ್ಥ ಆಗುತ್ತೆ, ಯಾವ ಥರ ND ಅಕಾಡೆಮಿ ಸಪೋರ್ಟ್ ಮಾಡುತ್ತೆ ಅಂತ. ಸೊ ಇಷ್ಟು ನಿಮಗೆ ಡೀಟೇಲ್ಸ್ ಕೊಟ್ಟಿದ್ದೀನಿ, ಎಲ್ಲ ಅಪ್ಡೇಟ್ ಕೊಟ್ಟಿದ್ದೀನಿ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಬಗ್ಗೆ. ಸೊ ಅರ್ಥ ಆಗಿಲ್ಲ ಅಂದರೆ ಮತ್ತೆ ಫಸ್ಟಿಂದ ನೋಡಿ. ಸೊ ನಿಮಗೆ ದಿಸ್ ಇಸ್ ದ ಲಾಸ್ಟ್ ರೌಂಡ್. ಸೆಕೆಂಡ್ ರೌಂಡ್ ಬಂದು ಲಾಸ್ಟ್ ರೌಂಡ್ ಆಗುತ್ತೆ. ಆಮೇಲೆ ಬರೋದು ನಿಮಗೆ ಕ್ಯಾಶುಯಲ್ ವೇಕೆನ್ಸಿ ರೌಂಡ್. ಅರ್ಥ ಮಾಡ್ಕೊಳ್ಳಿ. ಸೊ ದಿಸ್ ದ ಅಪ್ಡೇಟ್ ಫಾರ್ ಯು ರೈಟ್ ನೌ. ಸೊ ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ಸಪೋರ್ಟ್ ಇರಲಿ. ಎಲ್ಲ ಜೂನಿಯರ್ಸ್ನ ರೆಫರ್ ಮಾಡಿ. ಕೋಚಿಂಗ್ ಸ್ಟಾರ್ಟ್ ಮಾಡ್ತೀನಿ ಶಾರ್ಟ್ಲಿ, ಸಪೋರ್ಟ್ ಇರಲಿ. ಥ್ಯಾಂಕ್ ಯು.